ಇಂಗಳಿಗೆಯವರೇ, ಬೇಜಾರಾಗ್ಬಿಡಿ. ನೋಡಿ, ಇದೆಲ್ಲ ಕಾಮನ್. ಒಂದ್ಸಲ ಇಡೀ ಪ್ರಪಂಚನೇ ಮಿಸ್ಲೀಡ್ ಆಗ್ಬಿಡುತ್ತೆ. ನಾವ್ ಯಾರ ಸಹವಾಸ ಮಾಡ್ತಾ ಇದೀವಿ ಅಂತ ನೋಡ್ಕೊಂಡು ನಮ್ ವ್ಯಕ್ತಿತ್ವನ ನಿರ್ಧರಿಸ್ಬಿಡ್ತಾರೆ. ಸರ್, ಯಾರ್ಯಾರೋ ನಿರ್ಧಾರ ಮಾಡಿಬಿಟ್ರೆ ನಮಗೇನು ಬೇಸರ ಆಗಲ್ಲ ಸರ್. ಆದರೆ ನಾವು ನಮ್ಮ ಜೀವನದಲ್ಲಿ ಕೆಲವರಿಗೆ ಒಳ್ಳೆಯ ಸ್ಥಾನಮಾನ ಗೌರವಗಳನ್ನ ಕೊಟ್ಟಿರ್ತೀವಿ. ಆ ಸ್ಥಾನದಲ್ಲಿರೋರು ನಮ್ಮ ಬಗ್ಗೆ ಗೊತ್ತಿದ್ದು ತಪ್ಪು ತಿಳ್ಕೊಂಡಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಈಗೇನು ಮಾಡಕ್ಕಾಗಲ್ಲ ಇಂಗಳಿಗೆಯವರೇ. ಸಮಯ ಬಂದಾಗ ಪಲ್ಲವಿಯವ್ರಿಗೆಲ್ಲ ಅರ್ಥ ಆಗುತ್ತೆ. ಈಗ ಮೋಡ ಮುಸ್ಕಿದ ವಾತಾವರಣ ಇದೆ, ಆದ್ರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ಇಂಗಳಿಗೆಯವರೇ. ಇಲ್ಲ ಸರ್, ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ನನ್ನ ನಿರ್ಧಾರದ ಬಗ್ಗೆ ಮೇಡಮ್ ಹೇಳಿದಾಗ ನಿಮ್ಮಿಷ್ಟ ಅಂತ ಹೇಳಿದ್ರು. ಸರಿ, ಇವಾಗ ಏನ್ ನಿರ್ಧಾರ ಮಾಡಿದ್ದೀರಾ? ಪಲ್ಲವಿ ಮೇಡಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಸರ್. ತುಂಬಾ ಮುಖ್ಯವಾದ ಮೀಟಿಂಗ್ಗಳಿಗೆ ನನ್ನನ್ನು ಅವಾಯ್ಡ್ ಮಾಡ್ತಾರೆ. ಒಂದು ರೀತಿ ಉಸಿರುಗಟ್ಟಿದ ವಾತಾವರಣ ಆಗ್ತಿದೆ. ಅದಕ್ಕೆ ಸರ್, ನಾನು ಟ್ರಾನ್ಸ್ಫರ್ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇಂಗಳಿಗೆಯವರೇ, ನೀವು ಈ ಕೆಲಸ ಬಿಟ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಈ ಕೇಸ್ ನಿನ್ನೂ ಟೈಟ್ ಮಾಡ್ಬಿಡ್ತಾರೆ, ನನ್ನನ್ನ ಮುಗಿಸ್ಬಿಡ್ತಾರೆ. ಮುಗಿಸ್ತಾರೆ ಅಂದ್ರೆ ನಾನು ಹೋಗೋದ್ರಿಂದ ನಿಮ್ಗೇನು ತೊಂದರೆ ಆಗುತ್ತೆ ಸರ್? ಇಂಗಳಿಗೆಯವರೇ, ನೀವು ಮೊದಲೇ ಪ್ರಾಮಾಣಿಕರು. ನನ್ನ ಹೆಂಡತಿ ಮರ್ಡರ್ ಕೇಸಲ್ಲಿ ಪಲ್ಲವಿಯವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಹೌದು ತಾನೆ? ಹೌದು ಸರ್. ಪಲ್ಲವಿ ಮೇಡಮು ಇತ್ತೀಚೆಗೆ ನಿಮ್ಮ ಕೇಸ್ ಬಗ್ಗೆ ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾನಿಲ್ಲಿದ್ದು ನಿಮ್ಗೇನು ಪ್ರಯೋಜನ ಸರ್? ಇಲ್ಲ ಇಂಗಳಿಗೆಯವರೇ, ನೀವಿಲ್ಲಿಂದ ಏನಾದರೂ ಹೋದ್ರೆ ನಿಮ್ಮ ಪೊಸಿಷನ್ಗೆ ಯಾರು ಬರ್ತಾರೋ? ಆ ಮನುಷ್ಯ ಹೇಗೋ ಏನು, ಆ ಭೀಮಾಂಬಿಕಾ ಅವ್ರನ್ನ ದುಡ್ಡಿನ ತುಲಾಭಾರ ಮಾಡಿ ಕೊಂಡ್ಕೊಂಡ್ಬಿಡ್ತಾಳೆ. ನನ್ನ ವಿರುದ್ಧ ಹೊಸ ಸಾಕ್ಷಿಗಳು ಹುಟ್ಕೊಳ್ಳುತ್ತೆ. ಪಲ್ಲವಿ ಅವ್ರ ದಿಕ್ಕನ್ನ ತಪ್ಪಿಸ್ತಾರೆ. ನೋಡಿ, ನೀವಲ್ಲಿ ಆಫೀಸಲ್ಲಿ ಇರೋದ್ರಿಂದ ಅಲ್ಲಿ ನಡೆಯೋ ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಾ ಇದೆ. ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇಂಗಳಿಗೆಯವರೇ. ಅಂಡ್ ಮೋರ್ ಓವರ್, ಪಲ್ಲವಿ ಅವ್ರು ಕೂಡ ದಿಕ್ ತಪ್ಪೋದಕ್ಕೆ ಚಾನ್ಸೇ ಇಲ್ಲ. ಪಲ್ಲವಿಯವ್ರ ಸುತ್ತ ಬರೀ ಕೆಟ್ಟವರೇ ತುಂಬಿಕೊಂಡ್ರೆ ಅವ್ರಿಗೆ ಕೆಟ್ಟ ಹೆಸರು. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಯಾವ್ದಾದ್ರೂ ಜಾಲದಲ್ಲಿ ಸಿಕ್ಕಿಸ್ಬಿಡ್ತಾರೆ. ಅಷ್ಟು ಸುಲಭ ಅಲ್ಲ ಇಂಗಳಿಗೆಯವರೇ ಈಸಿಯಾಗಿ ಕೆಲಸ ನಿರ್ವಹಿಸೋದು. ಈಗ ನಾನೇ ನೋಡಿ, ಮಾಡದೇ ಇರೋ ತಪ್ಪಿಗೆ ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ. ಇದನ್ನೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ ಸರ್. ನೋಡಿ, ನೀವೀಗ ಆರಾಮಾಗಿರಿ. ಪಲ್ಲವಿ ಅವ್ರಿಗೆ ನಿಮ್ ಬಗ್ಗೆ ಅಸಮಾಧಾನ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಒಳ್ಳೆ ವ್ಯಕ್ತಿನೇ ಅವರು. ನಿಮ್ ಪೊಸಿಷನ್ಗೆ ಬೇರೆ ಯಾರೇ ಬಂದರೂ ಅವ್ರ ದಿಕ್ಕನ್ನ ತಪ್ಪಿಸ್ತಾರೆ. ನಮ್ ಸಿಸ್ಟಮ್ ಇದೆಯಲ್ಲ, ಒಂಥರ ವಿಷವರ್ತುಲ ಇದ್ದ ಹಾಗೆ. ಯಾರ ಬೆನ್ನಿಗೆ ಇರಿತಾರೆ ಅಂತಾನೆ ಗೊತ್ತಾಗೋದಿಲ್ಲ. ರಾಜಕಾರಣದ ಸಂಸ್ಕೃತಿ ಏನೇನೋ ಆಗ್ಬಿಟ್ಟಿದೆ. ಬರೀ ಬಾಸ್ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆಗಲ್ಲ ಇಂಗಳಿಗೆಯವರೇ. ಅವನ್ ಸುತ್ತ ಇರೋರು ಪ್ರತಿಯೊಬ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆಗ್ಲೇ ಈ ಸಿಸ್ಟಮ್ ಅಲ್ಲಿ ಭೀಮಾಂಬಿಕಾ ತರದ ಕಸನ ಗುಡಿಸಿ ಆಚೆ ಹಾಕಿ ಸ್ವಚ್ಛ ಮಾಡಕ್ಕಾಗೋದು. ಸೊಸೈಟಿ ಕ್ಲೀನ್ ಆಗೋದು ಬರೀ ಒಬ್ರಿಂದ ಅಲ್ಲ ಇಂಗಳಿಗೆಯವರೇ. ಒಂದು ಪ್ರಾಮಾಣಿಕ ಟೀಮ್ ಒಟ್ಟಿಗೆ ಕೆಲಸ ಮಾಡಬೇಕು. ಆಗ್ಲೇ ಎಲ್ಲ ಸರಿ ಹೋಗೋದು. ನೋಡಿ, ನೀವು ಪ್ಲೀಸ್ ಟ್ರಾನ್ಸ್ಫರ್ ತಗೋಬೇಡಿ. ಸರಿ ಸರ್, ಎಮೋಷನಲ್ ಆಗಿ ದುಡುಕಿ ಏನೇನೋ ನಿರ್ಧಾರ ತಗೊಂಡ್ಬಿಟ್ಟಿದ್ದೆ. ಬದಲಾಯಿಸ್ಕೋತೀನಿ ಸರ್. ಸ್ವಲ್ಪ ದಿನ ಅಷ್ಟೇ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೋತೀನಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸರ್,
ನೀವು ಹೇಳಿದ್ದು ಆದಷ್ಟು ಬೇಗ ಆಗಲಿ ಸರ್. ನೋಡಿ, ಪಲ್ಲವಿ ಅವ್ರಿಗೆ ನಿಮ್ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದ್ದು ನನ್ನಿಂದ. ಅದನ್ನ ನಾನ್ ಸರಿ ಮಾಡ್ತೀನಿ. ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಎಲ್ಲ ಒಳ್ಳೇದಾಗತ್ತೆ. ಓಕೆ ಸರ್. ಅವರ ಲಘುನ್ ಬಾ ಮಾತಾಡೋದೈತಿ ಅಂದಿದ್ರಿ, ಏನಾಗ್ಬೇಕಿತ್ತು ಅವರ? ಈಗ ಗೊತ್ತಾತ ನನಗೇನ್ ಮಾಡ್ಬೇಕು ಅಂತ. ಏನು? ಈ ವಿಕ್ರಾಂತಗ ಅವನ್ ಮಗ ತಾಯಿ ಅಂದ್ರ ಪಂಚ ಪ್ರಾಣ. ಅವ್ರಿಗೇನಾರ ಮಾಡ್ಲೇನ? ಬೇಡ, ಅವ್ರಿಗ ಏನು ಮಾಡಬೇಡ. ನೀನು ಮಬ್ಬದಿ, ನಿನಗ ಏನೂ ತಿಳಿವಲ್ದು. ಕೊಲೆ ಆರೋಪಿ ವಿಕ್ರಾಂತ ಬೇಲ್ ಮ್ಯಾಗ ಈಗ ಹೊರಗಡೆ ಓಡಾಡ್ತಿದ್ದಾನ. ಅವನ್ ಬೇಲ್ ಕ್ಯಾನ್ಸಲ್ ಆಗ್ಬೇಕಾ? ಹಾಗಾದ್ರ ಅವ ಜೈಲ್ಗ ಹೋಗ್ತಾನ. ಅವ್ವ, ಬೇಲ್ ಕ್ಯಾನ್ಸಲ ಹೆಂಗವ್ವ? ಸಾಕ್ಷಿಗಳನ್ನ ಹೆದರ್ಸಂಗಿಲ್ಲ, ಬೆದರ್ಸಂಗಿಲ್ಲ ಅನ್ನೋ ಷರತ್ ಮ್ಯಾಗ ಬೇಲ್ ಕೊಟ್ಟಾರ. ಆ ಷರತ್ತು ವಿಕ್ರಾಂತೆ ಮುರಿಯೋ ತರ ಮಾಡ್ಬೇಕಾ? ಅಷ್ಟೇ. ವಿಷಯ ಬಹಳ ಸರಳ ಅದ. ಹೌದವ್ವ, ನೀ ಹೇಳ್ತಿರೋದು ಖರೆ ಐತಿ. ಸಾಕ್ಷಿನ ಬೆದರಿಸ್ದ ಅಂತ ವಿಕ್ರಾಂತ್ಗ ಬೇಲ್ ಕ್ಯಾನ್ಸಲ್ ಆದ್ರ ಸೀದಾ ಜೈಲೊಳಗೆ ಹೋಗ್ತಾನ. ಇನ್ನೂ ಆ ಕೊಲಿ ಕೇಸು ಸ್ಟ್ರಾಂಗ್ ಆಗ್ತೈತಿ. ವಿಕ್ರಾಂತ ಪರ್ಮನೆಂಟ್ ಆಗಿ ಸಾಯೋವರೆಗೂ ಜೈಲ್ನ ಕೊಳಿಬೇಕಾಗ್ತೈತಿ. ಅವ್ವ, ಬೇಲ್ ಹೆಂಗ್ ಕ್ಯಾನ್ಸಲ್ ಮಾಡಕ್ಕಾಗ್ತೈತಿ? ಧರ್ಮಣ್ಣ, ವಿಕ್ರಾಂತ್ ಡ್ರೈವರ್ ಹೆಂಡತಿ ನೆನ್ಪಿದಳಲ್ಲ? ಹೇಳ್ರಿವಾ, ಏನದು? ಆಕೀಗ ನಾನ್ ಹೇಳ್ದಂಗ ಹೇಳ. ಆಕಿ ಇಷ್ಟು ಮಾಡಿದ್ರ ಸಾಕ, ಅವ ಸೀದಾ ಜೈಲ್ಗೆ ಹೋಗ್ತಾನ. ಆಯ್ತ್ರವ, ನೀವು ಹೆಂಗ್ ಹೇಳ್ತಿರೋ ಹಂಗ ಮಾಡ್ತೀನಿ.